ನಿಮ್ಮ ಸೀನಿಯರ್ ಆಫೀಸ್ ಅಲ್ಲಿತ್ತು, ನಮ್ ಆಫೀಸ್ ಪಕ್ಕ. ಹಿಂದೆ ಏನಿತ್ತು ಗೊತ್ತಾ, ಬಸ್ ಇಳಿದ ತಕ್ಷಣ ಕಕ್ಷಿಕಾರಂಗ್ ಲಾಯರ್ ಆಫೀಸ್ ಕಾಣ್ಬೇಕು. ಅವನು ಇನ್ನೇನು ಬೇರೆ ಕಡೆ ಎಲ್ಲ ಹೋಗೋ ಪ್ರಶ್ನೆ ಇಲ್ಲ. ಹಂಗಾಗಿ ಏನಾಗ್ತಿತ್ತು, ಇವತ್ತಿಗೂ ನೋಡಿ, ಗೋ ಟು ಮಂಡ್ಯ, ಗೋ ಟು ಸಮ್ ಅದರ್ ಪ್ಲೇಸ್, ಬಸ್ ಸ್ಟ್ಯಾಂಡ್ ಎದುರುಗಡೆ ಯಾವ ಬಿಲ್ಡಿಂಗ್ ಇರುತ್ತೋ ಅಲ್ಲೊಂದು 50 ಜನದ ಬೋರ್ಡ್ ಕಾಣುತ್ತೆ. ಇವತ್ತಿಗೂ ಅದೇ ಸಿಸ್ಟಮ್. ಥ್ಯಾಂಕ್ಸ್ ಟು ದಿ ಟೆಕ್ನಾಲಜಿ, ಮೊಬೈಲ್, laptop, email, all these things. Nobody need to visit any office no longer. Things are there. Sitting at some place, I'll do everything, send it across. ಹಿಂದೆ ಹಂಗಿರ್ತಿರ್ಲಿಲ್ಲ. ಬಸ್ ಇಳಿದ ತಕ್ಷಣ ಅವನ್ ಲಾಯರ್ ಆಫೀಸ್ ಕಂಡು. ಸೊ ಅವಾಗ ಏನಿತ್ತು ಅಂತಂದ್ರೆ, ಬಸ್ ಇಳಿದ ತಕ್ಷಣ ಲಾಯರ್ ಆಫೀಸ್ ಸಿಕ್ಕಿದ್ರೆ ಅವನ ಅಲ್ಲಿ ಬರ್ತಾನೆ ಅಂತ. ಈಗಿನ ಕಾಲದಲ್ಲೆಲ್ಲ ನೋಡ್ಕೊಂಡು ಹೋಗಿ ಕಾರಲ್ಲಿ ಹೋದೆ, ಮೋಟರ್ ಬೈಕಲ್ಲಿ ಹೋದೆ, ಅವ್ರು ಕೇಳಿದ ಟೈಮ್ಗೆ ಹೋದೆ ಅಂತ. My father decided to shift our office from Balepet to Vijayanagar for a first floor. Let alone others, my own relatives, very close relatives told, ಚಿನ್ನದ ಗಣಿ ಬಿಟ್ಟು ಬರ್ತಾ ಇದ್ದಾರೆ, ಕೈಯಲ್ಲಿ ಚಿಪ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಬಟ್ ಇಟ್ ಇಸ್ ದಿ ಅದರ್ ವೇ ರೌಂಡ್. ಫಾದರ್ ಫೆಲ್ಟ್ ದೆನ್ ಇಟ್ ಸೆಲ್ಫ್ ವಿಷನ್ ನೋಡಿ, ಕೂತ್ಕೊಳ್ಳಕ್ ಒಂದು ಒಳ್ಳೆ ಜಾಗ ಇಲ್ಲ, ಅನ್ನ ಕೊಡೋದಣಿ ಬೀದಿಲಿ ನಿಂತಿರ್ಬೇಕು ಇನ್ನೊಬ್ಬನು ಬರೋ ತನಕ. ಚಿಕ್ಕ ಚಿಕ್ಕ ಜಾಗಗಳು, ಮೊಬಿಲಿಟಿ ಪ್ರಾಬ್ಲಮ್, ಪಾರ್ಕಿಂಗ್ ಪ್ರಾಬ್ಲಮ್, ನಡ್ಕೊಂಡ್ ಬರ್ಬೇಕು, ಮಳೆ ಇರುತ್ತೆ, ಮತ್ತೊಂದಿರುತ್ತೆ. ಅವನ್ ಕಕ್ಷಿಗಾರಂಗ್ ಒಂದು ಮಿನಿಮಮ್ ಕಂಫರ್ಟ್ ಬೇಡವಾ, ಕೂತ್ಕೊಳ್ಳುವಂಥದ್ದು, ಕುಡಿಯೋ ನೀರು, ಒಂದು ವಾಶ್ರೂಮ್ ಫೆಸಿಲಿಟಿ, ಯಾವ್ದು ಬೇಡವಾ ಅವನ್ಗೆ? ಎಲ್ಲೋ ಬೇಕು ಅವನು? ಪರವಾಗಿಲ್ಲ, ಗಂಡಸರಾದ್ರೆ ಪರವಾಗಿಲ್ಲ. ವಾಟ್ ಅಬೌಟ್ ದಿ ಲೇಡೀಸ್? ಸೊ ದೀಸ್ ಆರ್ ಆಲ್ ಥಾಟ್, ಅಂಡ್ ವಿ ಕನ್ಸ್ಟ್ರಕ್ಟೆಡ್ ದಿ ಫಸ್ಟ್ ಫ್ಲೋರ್ ಫಾರ್ ದಿ ಪರ್ಪಸ್ ಆಫ್ ಆಫೀಸ್ ವಿತ್ ವಾಶ್ರೂಮ್ ಫೆಸಿಲಿಟಿ, ಎವ್ರಿಥಿಂಗ್, ಅಂಡ್ ವಿ ಶಿಫ್ಟೆಡ್. So I had no chance of sitting in my father's chair in the old office, though I wished. By then it was in the custody of my cousin. Once I felt so, ಒಂದಿನಾರು ಹೋಗಿ ಅಲ್ಲಿ ಕೂತ್ಕೊಂಡು ಬರ್ಬೇಕು ಅಂತ, lest my cousin should not feel that I am laying a claim on the office. There was no space for junior at all, sir. There was no space. Astralle bukku atragodana. It remembered me the interview given by Justice Chandrachud 2-3 days earlier. He said he had established an office just opposite to the Bombay High Court, measuring 180 square feet in all, which would accommodate himself, his juniors, and also the space for dining, everything. It's good that, his lordship realized that. ಬಹಳ ಕಷ್ಟ ನೋಡಿ ನೆನೆಸ್ಕೊಳ್ಳೋದು. ಹಳೆ ದಿವಸ ಪೂರ್ವಾಶ್ರಮನ ಯಾರು ಮರಿಬಾರ್ದು. ಮೋರ್ ಸೋ ಫಾರ್ ಎ ಲಾಯರ್ ಆರ್ ಎ ಜಡ್ಜ್. ಇಲ್ದ ನಿಮ್ ಕಷ್ಟ ಕಾರ್ಪಣ್ಯೆಲ್ಲ ನಮ್ಗೆ ಗೊತ್ತಾಗೋದಾದ್ರೆ ಯಾರು ಕೂಡ ಅಷ್ಟು ಮೊದಲನೇ ಅಂತ ಲಕ್ಷುರಿಯಿಂದ ಬರಕ್ ಆಗಲ್ಲ ಅನ್ನೋದನ್ನ ಎಂಫಸೈಸ್ ಮಾಡಿದ್ರು ಭಾರತ ಅಸೋಸಿಯೇಷನ್ ಹೇಳುವಾಗ. ನನ್ಗೆ ನೆನಪಿದೆ, ಯಾರೋ ಒಬ್ರು ನಮ್ಮಲ್ಲೊಬ್ರು ಇದ್ರು, ಚೆನ್ನಾಗಿರ್ಲಿ, ಭಗವಂತ ಕಾಪಾಡ್ಲಿ. ಅವ್ರು ನನ್ ಕೇಳಿದ್ರು, ಸ್ವಲ್ಪ ದಿನ ಎಲ್ಲ ಆಯ್ತು. ಆಮೇಲೆ ಒಂದಿನ ಯಾವತ್ತೋ ನನ್ನ ಹತ್ರ ಒಂದು ಕೇಳಿದ್ರು, ಸರ್ ಸೀನಿಯರ್ಗೆ ಆಫೀಸ್ ನಡ್ಸಕ್ ಬರಲ್ಲ ಸರ್ ಅಂತ. ನಾನು ಆಯ್ತು ಬಿಡಪ್ಪ ಅಂದೆ. ಮತ್ತೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ನಿಮ್ಗೆ ಬದುಕಕ್ ಗೊತ್ತಿಲ್ಲ ಅಂತ. ಬದುಕಕ್ ಗೊತ್ತಿಲ್ಲ ಅಂತ ಹೇಳಿದ್ರು. ಕೋಪ ಬಂತು ಸೀನಿಯರ್ಗೆ. ಆಯ್ತಪ್ಪ, ನಾಳೆಯಿಂದ ಎಲ್ಲಿ ಬದುಕಕ್ ಆಗುತ್ತೋ ಅಲ್ಲಿ ಹೊಟ್ಟೋಗ್ಬಿಡು ಅಂದ್ರು. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಡೇಸ್ ಆರ್ ಆಫ್ ದಟ್ ನೇಚರ್. ವಿ ಕಾಂಟ್ ಹೆಲ್ಪ್ ಇಟ್. ಊಟ ಕೊಟ್ಟಿದ್ದು, ಕಲ್ಸಿದ್ದು, ಕೆಲಸ ಕಲ್ಸಿದ್ದು, ಒದೆ ತಿನ್ಸಿದ್ದು, ಸಕ್ಸಸ್ ಕೊಟ್ಟಿದ್ದು ಎಲ್ಲ ಇದೆ ಬರಲ್ವಾ? ಕಮಿಂಗ್ ಬ್ಯಾಕ್ ಟು ದಿ ಇಶ್ಯೂ, ಬ್ರಿಟಿಷರ್ಸ್ ನಮ್ ರಾಜ್ಯ, ನಮ್ ಭೂಮಿ, ನಮ್ಮವ್ರು ಯಾರು ಅಲ್ಲಿ ನಾನು ಅದನ್ನ ಉಳಿಸ್ಕೋಬೇಕು, ತುಂಡು ಭೂಮಿನ ಇಟ್ಕೋಬೇಕು ಅಂತಾದ್ರೆ ಲಿಟ್ರಲಿ ಒಳೆ ನೋಡ್ಕೊಡಿಯಕ್ಕೆ ದೊಣ್ಣೆ ನಾಯಕನಪ್ಪನಂದ್ರೆ ಹೂ ಅಂತಿತ್ತು ಅವತ್ತಿನ ಪರಿಸ್ಥಿತಿ, ಲಿಟ್ರಲಿ. ಹಾಗಾಗಿ ಮೆನಿ ಆಫ್ ಅಸ್ ಈಗ ಸೋಮೇಶ್ವರನ್ ದೇವಸ್ಥಾನ ರೆಕಗ್ನೈಸ್ ಆಯ್ತು, ಉಳ್ಕೋತು ಹಲ್ಸೂರ್ನಲ್ಲಿ. ಅದರ ಆಪೋಸಿಟ್ ಭಾಗದಲ್ಲಿ ಇನ್ನು 2-3 ದೇವಸ್ಥಾನಗಳಿತ್ತು, ಅದು ರೆಕಗ್ನೈಸ್ ಆಗ್ಲಿಲ್ಲ, ಉಳಿಲಿಲ್ಲ. ಇನ್ನು ಒಂದು ಉಳ್ಕೊಂಡಿದೆ ಅಲ್ಲಿ, ಅದು ಇವತ್ತಿಗೂ ಪ್ರೈವೇಟ್ ಪ್ರಾಪರ್ಟಿಯಾಗಿ ಉಳ್ಕೊಂಡಿದೆ. ಹಂಗಾಗಿ ಅಲ್ಲ ಕಲ್ಯಾಣ ಮಂಟಪ ಬಂತು, ರಾಮಲಿಂಗೇಶ್ವರನ್ ದೇವಸ್ಥಾನ ಏನೋ ಒಂದು ರೈಟ್ ಸೈಡ್, ಜಸ್ಟ್ ಆಪೋಸಿಟ್ ಟು ದಿ ಸೋಮೇಶ್ವರನ್ ದೇವಸ್ಥಾನದ ಕಾಂಪೌಂಡ್ ಎದುರುಗಡೆಗೆ ಆ ಕಡೆ ಬಾಕ್ ಪಿಲ್ಲರ್ ಆ ಕಡೆ ಬಾಕ್ ಒಂದು ಬಂದಿದೆ, ಅಲ್ಲೊಂದು ಕಲ್ಯಾಣ ಮಂಟಪನೂ ಆಗಿದೆ.
ಅದು ದೇವಸ್ಥಾನನೇ. ಇವೆರಡೂ ಮುಜರಾಯಿ ಟೆಂಪಲ್ಗಳು 500, 600, 700, 800 ವರ್ಷದ ಇತಿಹಾಸ ಇದ್ದವು. ಇದೇ ಹಲ್ಸೂರ್ ಕೆರೆನಲ್ಲಿ ತೆಪ್ಪೋತ್ಸವ ಆಗ್ತಾ ಇತ್ತು. ಇವತ್ತು ನಾವು ಹೋಗ್ಬೇಕು ಅಂದ್ರೆ ಮಿಲಿಟರಿ ಅವ್ರ ಪರ್ಮಿಷನ್ ಕೇಳ್ಬೇಕು, ಒಳಗಡೆ ಹೋಗ್ಬೇಕು. ಫಿಶಿಂಗ್ ಗೆ ಕಾಂಟ್ರಾಕ್ಟ್ ಕೊಡ್ತಾರೆ ಸರ್ಕಾರದವರು, ಮಿಲಿಟರಿ ಪರ್ಮಿಷನ್ ತಗೊಂಡು. ಅಫ್ಕೋರ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ವೀಡ್ಸ್ ಎಲ್ಲ ತೆಗ್ದಿದ್ದು ಅವರೇನೇನೆ, ಇಲ್ದೇ ಇದ್ರೆ ಅದ್ ಯಾವತ್ತೋ ಇನ್ನೊಂದು ಡ್ರೈನೇಜ್ ಆಗಿ ಗಬ್ಬೆದ್ದೋಗ್ಬಿಡೋದು. ಟು ದಟ್ ಎಕ್ಸ್ಟೆಂಟ್ ಅವ್ರು ಮೇಂಟೈನ್ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದು. ಅಲ್ಲಿ ಫಿಶಿಂಗ್ ಕಾಂಟ್ರಾಕ್ಟ್ ಕೊಡ್ಬೇಕಾದ್ರೆ ಮಿಲಿಟರಿ ಪರ್ಮಿಷನ್ ತಗೋದು. Even after so much of independence and all these things and the state control is right in the heart of the city. You still have the country, the place where it is controlled by the military in there. So certain things are recognized, maybe for the good. But when it comes for the exercising the legal authority, how are we justified is the only question. That's the point. So therefore, ತಾವು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳೋದಾದ್ರೆ, ಅಥವಾ ಯು ಹ್ಯಾಡ್ ಅ ರೈಟ್ ಅಂತ ಆದ್ರೆ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ರೈಟ್ ಮೈಟ್ ಹ್ಯಾವ್ ಬೀನ್ ದೇರ್. ಐ ಆಮ್ ನಾಟ್ ಸೇಯಿಂಗ್ ನೋ, ಬಟ್ ರೈಟ್ ಮರ್ಜ್ಡ್ ಇನ್ ಟು ದಿ ಸಿವಿಲ್ ಅಂಡ್ ಮಿಲಿಟರಿ ಸ್ಟೇಷನ್. One could not have had any ownership over there when it has been, entire area has been declared as a civil and military station. ಏನಾಯ್ತು, ಬ್ರಿಟಿಷ್ ಸೈನಿಕರು ಹೋದ್ರು, ನಮ್ಮ ಸೈನಿಕರು ಬಂದ್ರು ಅಷ್ಟೇ. ಅದೇ ಮನೆ, ಅದೇ ಜಾಗ, ಅದೇ ಟೇಬಲ್, ಅದೇ ಕುರ್ಚಿ. ಬ್ರಿಟಿಷ್ ಸೈನಿಕರು ಹೋದ್ರು, ನಮ್ಮ ಸೈನಿಕರು ಕೂತ್ರು. ಹೊಡೆದಾಕ್ಬಾರ್ದಾಗಿತ್ತಲ್ಲ. ಹಾಗಾಗಿ ತಾವು ನೋಡಿ ಆ ಚರ್ಚ್ ಎಲ್ಲ ಅದೇ ಕಾರಣಕ್ಕೆ ಬಂದಿರೋದು. ಆ ರಸ್ತೆನಲ್ಲಿ ಚರ್ಚ್ ಎಲ್ಲ ಬಂದಿರೋದು ಅದೇ ಕಾರಣಕ್ಕೋಸ್ಕರ. ಅವಾಗ ಬ್ರಿಟಿಷರ್ಸ್ ಇದ್ರಲ್ಲ, ಅವರೆಲ್ಲೂ ಹೋಗಕ್ ಆಗ್ತಿರಲ್ಲ, ಭಯ ಇತ್ತಲ್ಲ. ಸೇಮ್ ಇಸ್ ದಿ ಪ್ಯಾಟರ್ನ್ ಇಫ್ ಯು ಗೋ ಟು ದಿ ಜಾಲಹಳ್ಳಿ ವೆಸ್ಟ್. ಇಫ್ ಯು ಗೋ ಟು ಜಾಲಹಳ್ಳಿ ವೆಸ್ಟ್ ಅಂಡ್ ಜಾಲಹಳ್ಳಿ ಈಸ್ಟ್ ಬೋತ್, ಯು ವುಡ್ ಸಿ ದಿ ಸೇಮ್ ಪ್ಯಾಟರ್ನ್. ಗುಡ್ ಓಲ್ಡ್ ಸೆಮಿ ಸರ್ಕಲ್ ಬಿಲ್ಡಿಂಗ್ಸು, ಅಲ್ಲೊಂದು ಸಣ್ಣ ಕಿಟಕಿ. ವೈ ಸಣ್ಣ ಕಿಟಕಿ ಅಂದ್ರೆ ದೇವರ್ ವರೀಡ್. 6 ಅಡಿ ಎತ್ತರದ ಕಾಂಪೌಂಡು, ದೊಡ್ಡ ದೊಡ್ಡ ಮರಗಳು. ಎಲ್ಲೋ ಹೋದಂಗ ಅನ್ಸುತ್ತೆ, ಬೆಂಗಳೂರು ಅಂತ ಅನ್ಸೋದೇ ಇಲ್ಲ. ಇಫ್ ಯು ವಾಂಟ್ ಟು ಕಮ್ ಫ್ರಮ್ ದಟ್ ಏರಿಯಾ, HMT ಲೇಔಟ್ ಇಂದ ಈ ಕಡೆ ಬರ್ಬೇಕು ಅಂತ ಮಾಡಿದ್ರೆ, so some patches are in that fashion. ಅಷ್ಟು ದೂರ ಬೇಡ, ಮೈಸೂರು ಸರ್ಕಲ್ ಪೊಲೀಸ್ ಗ್ರೌಂಡ್ ಏನಿದೆ, ದಿ ಬ್ರಿಟಿಷರ್ಸ್ ಪ್ಲೇಸ್. ಸೇಂಟ್ ಜೋಸೆಫ್ಸ್ ಕಾಲೇಜ್ ಪ್ಲೇಸ್ ಏನಿದೆ, ಅದೆಲ್ಲ ಬ್ರಿಟಿಷರ್ಸ್ ಪ್ಲೇಸ್. ಅಲ್ಲಿಂದ ಆಚೆಗೆ ಚಾಮರಾಜಪೇಟೆ ಇದ್ದಿದ್ದು. ಫಸ್ಟ್ ರೋಡ್, ಸೆಕೆಂಡ್ ರೋಡ್, ಥರ್ಡ್ ರೋಡ್, ಫೋರ್ತ್ ರೋಡ್, ಫಿಫ್ತ್ ರೋಡ್ ಅಂತ. ಅಂಡ್ ಆ ಪಕ್ಷಿ ಗಾರ್ಡನ್ ಅಂತೇನಿದೆ ಅಲ್ಲಿ, ಅದು ಬ್ರಾಹ್ಮಣರ ಅಗ್ರಹಾರ. ವಿಲೇಜ್ ಮ್ಯಾಪ್ ತೆಗೆದು ನೋಡಿದ್ರೆ ಬಹಳ ನಿಮಗೆ ಖುಷಿಯಾಗುವಂತ ವಿಚಾರಗಳು ಸಿಗುತ್ತೆ. ಒಂದೊಂದ್ ಸರ್ತಿಗೆ ಇವೆಲ್ಲ ಖುಷಿ ಕೊಡುವಂಥದ್ದು. ಅಂದ್ರೆ ಹೆಂಗಿತ್ತಪ್ಪ ನಮ್ಮೂರು ಅಂತ. ಅಲ್ಲಿ ಈಗ ಹೊಡೆದಾಕಿ ಡೆವಲಪ್ ಮಾಡ್ತಾ ಇದ್ದಾರೆ ನೋಡಿ, ಆ ಸ್ಕೂಲ್ ಎದುರುಗಡೆಗೆ. ಅದು ಚರ್ಚ್ ಆಫ್ ಸೌತ್ ಇಂಡಿಯಾ ಪ್ರಾಪರ್ಟಿ. ರಾಯನ್ ಸರ್ಕಲ್ ಇಂದ ಟುವರ್ಡ್ಸ್ ದಿ ಬ್ರಿಯಾಂಡ್ ಸ್ಕ್ವೇರ್ ಬರೋದಕ್ಕೆ ರೈಟ್ ಸೈಡ್ ನಲ್ಲಿ ಅದು ಒನ್ ವೇ ಆಗೋಗ್ಬಿಟ್ಟಿದೆ. ಮುಂಚೆ ಅದು ಎರಡಿತ್ತು, SRS ಏನಿತ್ತು ಅದು ಜಸ್ಟ್ ಆಪೋಸಿಟ್. ಎಂಟೈರ್ ಏರಿಯಾ, ಸಚ್ ಎ ಹ್ಯೂಜ್ ಏರಿಯಾ. ಇಫ್ ಯು ಗೋ ಅಂಡ್ ನೌ ಸಿ ವಾಟ್ ಇಸ್ ದಿ ರೆಕಾರ್ಡ್, ನಥಿಂಗ್ ಈಸ್ ದೇರ್. ನಥಿಂಗ್ ಈಸ್ ದೇರ್ ಆನ್ ರೆಕಾರ್ಡ್. ಓನರ್ಶಿಪ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಏನಿಲ್ಲ. ಹೌ ಇಸ್ ಇಟ್ ಇಸ್ ಪರ್ಮಿಸಿಬಲ್ ಈವನ್ ನೌ? ಅಲ್ಲಿಂದ ಮುಂದಕ್ಕಿತ್ತು ನೋಡಿ, ಮಿಂಟೋ ಹಾಸ್ಪಿಟಲ್ ಇಂದ ಪಕ್ಕಕ್ಕೆಲ್ಲ ಬಂದಿದ್ದಕ್ಕೆ ಜಾಗ ಇದೆ. ಗ್ರೈನ್ ಮರ್ಚೆಂಟ್ಸ್ ಕೋಆಪರೇಟಿವ್ ಸೊಸೈಟಿ ಆಯ್ತು, ಆ ಕಡೆಗೆ ಇನ್ನೊಂದು ಬಿಲ್ಡಿಂಗ್ ಬಂತು. ಅದು ಆಚೆ ಕಡೆಗೆ ನೋಡಿ ಎಲ್ಲ ಇದೆ ಸೀತಾಪತಿ ಅಗ್ರಹಾರದಿಂದ. ಬಿಕಾಸ್ ದಟ್ ವಾಸ್ ಪಾರ್ಟ್ ಆಫ್ ದಿ ಓಲ್ಡ್ ಬೆಂಗಳೂರು. ಓಲ್ಡ್ ಬೆಂಗಳೂರು ಅದಕ್ಕೆಲ್ಲ ಸಿಗುತ್ತೆ ನಿಮ್ಗೆ ಅಲ್ಲಿ. ಇಲ್ಲೇನು ಇಲ್ಲ, ಇಲ್ಲೂ ಅಷ್ಟು ದೂರ ಇಲ್ಲ. ಸಿಟಿ ಸಿವಿಲ್ ಕೋರ್ಟ್ ಜಾಗ ಏನಿದೆ, ದಟ್ ವಾಸ್ ಆಫ್ ದಟ್ ನೇಚರ್. ಸೆಂಟ್ರಲ್ ಕಾಲೇಜ್ ಏನಿತ್ತು ಅದು ಆ ಫೀಲ್ಡ್, ಅದು UEC ಜಾಗ ಅವರೇ ಕೊಟ್ಟಿದ್ದು. ಗೌರ್ಮೆಂಟ್ ಆರ್ಟ್ಸ್ ಸೈನ್ಸ್ ಕಾಲೇಜ್ ಕೊಟ್ಟಿದ್ದು, ಗ್ಯಾಸ್ ಕಾಲೇಜ್ ಅಂತ ಕರಿತಿದ್ರು ಅದು ಅವೆಲ್ಲನು. ಅದ್ರ ಹಿಂದ್ಗಡೆಗೆ ಮಾರ್ತಾಸ್ ಹಾಸ್ಪಿಟಲ್, ಎಷ್ಟು ದೊಡ್ಡ ಜಾಗ. ಅವೆರಡರ ಮಧ್ಯೆ ಜಾಗನೇ ಕೇಳ್ತಿರೋದು, ನಮಗ್ ಕೊಡಿ ಅಂತ ಸರ್ಕಾರಕ್ಕೆ ನಾವು. ಎಕ್ಸ್ಪೆನ್ಷನ್ ಆಫ್ ಸಿಟಿ ಸಿವಿಲ್ ಕೋರ್ಟ್ಗೆ.
4 ಎಕರೆ ಜಾಗ ಬರುತ್ತೆ. ಅಲ್ಲ, ಅವೆರಡರ ಮಧ್ಯ ಒಂದ್ ಜಾಗ ಇದೆ, 4 ಎಕರೆ ಜಮೀನು. ಅದೊಂದು ಸಣ್ಣದೊಂದು ಹಾಸ್ಟೆಲ್ ಇದೆ. Only 350 boys have been accommodated there, and none of them live there. ಕೊಡಿ ಅಂತ ಕೇಳಿದ್ವಿ. ನಾನು ರಿಜಿಸ್ಟ್ರಾರ್ ಜನರಲ್ ಇದ್ದಾಗ ಅದೆಲ್ಲ ಪೇಪರ್ ತರಿಸಿ ಎಲ್ಲ ನೋಡಿದೀನಿ. ಅಲ್ಲ, 4 ಎಕರೆಗೆ ಇನ್ನೂ ಜಾಗ ಇದೆ, ಹೊಸ ಬಿಲ್ಡಿಂಗ್ ಅಲ್ಲ, ಅದ್ ಬಿಟ್ಟು ಜಾಗ ಇದೆ. We have found ಅದನ್ನ ಆ ಬಾಯ್ಸ್ ಹಾಸ್ಟೆಲ್ ನ ನೀವು ರಿಲೊಕೇಟ್ ಮಾಡ್ಕೊಳ್ಳಿ, 4 ಎಕರೆ ಜಮೀನ್ ನಮಗ್ ಕೊಡಿ ಅಂತ ಬಾರ್ ಅಸೋಸಿಯೇಷನ್ ಅವರು ಕೇಳಿದರೆ, ನಾವು ಕೊಡಿ ಅಂತ ಕೇಳಿದೀವಿ. ಅಲ್ಲೊಂದು ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್ ಮಾಡ್ಬೋದಾಗಿತ್ತು ಅಂತ ನಮ್ಮ ಉದ್ದೇಶ ಇದ್ದಿದ್ದು. ಹೈ ರೈಸ್ ಬಿಲ್ಡಿಂಗ್ ಮಾಡಿ ಯುನೀಕ್ ಫ್ಯಾಮಿಲಿ ಕೋರ್ಟ್ ಕಾಂಪ್ಲೆಕ್ಸ್. ಯಾಕಂದ್ರೆ ಅಲ್ಲಿ ಎಲ್ಲ ವಿಚಿತ್ರವಾಗಿದೆ, ಸ್ಥಳ ಸರಿ ಇಲ್ಲ ನ್ಯಾಯದೇಗುಲದಲ್ಲಿ. Do you know that building was also under litigation? ಹಾಫ್ ಕಾಣಿಸ್ತದು. ಆಮೇಲೆ ಏನ್ ಮಾಡಿದ್ರು, ಟು ಡೈಜೆಸ್ಟ್ ದಟ್ ಲಿಟಿಗೇಷನ್ ಇಟ್ ವಾಸ್ ಗಿವನ್ ಟು ದಿ ಕೋರ್ಟ್. ಆಯ್ತು, these are all old memories. So you establish that, ownership over this property, not for his title. You have to independently ನೋಡಿ ಅದನ್ನ. Anyway, this is only in respect of the road. This is only in respect of. They have another road anta. I know the case.